ನೋಡಿ ಫ್ರೆಂಡ್ಸ್, ಫ್ರೂಟ್ ಮಿಲ್ಕ್ ಶೇಕನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಬರೀ ಬಾಳೆಹಣ್ಣು ಮತ್ತು ಕರ್ಬೂಜನಲ್ಲಿ ಮಾಡಿರುವಂಥದ್ದು. ಮತ್ತು ಮಿಲ್ಕ್ ಪೌಡರಲ್ಲಿ ಕಸ್ಟರ್ಡ್ ಪೌಡರ್, ಮಿಲ್ಕ್ ಪೌಡರ್, ಕಾರ್ನ್ಫ್ಲೋರು, ಸಕ್ಕರೆ ಇಷ್ಟರಲ್ಲಿ ನಾನು ಮಾಡಿರುವಂಥದ್ದು ಫ್ರೂಟ್ ಮಿಲ್ಕ್ ಶೇಕು. ತುಂಬ ಅದ್ಭುತವಾದಂತಹ ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಅಷ್ಟೇ ಈಸಿಯಾದಂತಹ ರೆಸಿಪಿ, ಪ್ರತಿಯೊಬ್ಬರು ಮಾಡ್ಕೋಬೋದಂತಹ ರೆಸಿಪಿ ಫ್ರೆಂಡ್ಸ್. ತುಂಬಾ ಈಸಿಯಾದಂತಹ ರೆಸಿಪಿ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೂಟ್ ಮಿಲ್ಕ್ ಶೇಕಿಗೆ ಬೇಕಾಗಿರುವಂತಹ ನಾವು ವಸ್ತುಗಳನ್ನು ನೋಡೋಣ ಬನ್ನಿ. ನೋಡಿ, ಕಸ್ಟರ್ಡ್ ಪೌಡರ್ ತಗೊಳ್ತಾ ಇದ್ದೀನಿ, ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ, 2 ಬಾಳೆಹಣ್ಣು, ಇದು ಕರ್ಬೂಜ ಹಣ್ಣು ಚಿಕ್ಕದಾಗಿರುವಂಥದ್ದು ಒಂದು ತೆಗೆದುಕೊಳ್ತಾ ಇದ್ದೀನಿ, ಮತ್ತು ಫುಡ್ ಕಲರು ಎಲ್ಲೋ ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ, ಮತ್ತು ಸಕ್ಕರೆ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾವು ಮಾಡೋದನ್ನು ನೋಡೋಣ. ಹಾಲು ಪೌಡರ್ ಕೂಡ ತೆಗೆದುಕೋಬೇಕು. ಈಗ ಮಾಡೋಣ ಬನ್ನಿ. ಮೊದಲು ನಾವು ಒಂದು ಬಾಣಲಿನ ತೆಗೆದುಕೊಳ್ಳೋಣ, ಚಿಕ್ಕದಾಗಿರುವಂಥದ್ದಾಗಲಿ ದೊಡ್ಡದಾಗಿರುವಂಥದ್ದಾಗಲಿ. ಅದರ ಜೊತೆಗೆ ಒಂದು 6 ಸ್ಪೂನಷ್ಟು ನಾನು ಹಾಲಿನ ಪೌಡರನ್ನು ತೆಗೆದುಕೊಳ್ತಾ ಇದ್ದೀನಿ. 2, 3, 4, 5, 6 ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ ಹಾಲಿನ ಪೌಡರು. ಈ ಹಾಲಿನ ಪೌಡರ್ ಜೊತೆಗೆ ನಾನು ನೋಡಿ ಈ ಕಪ್ಪಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಒಂದೇ ಸಲ ಹಾಕಕ್ಕೆ ಹೋಗ್ಬಿಡಿ, ಮಿಕ್ಸ್ ಆಗಲ್ಲ ಪೌಡರು. ಅದರಿಂದಾಗಿ ಸ್ವಲ್ಪ ನಾವು ತೆಗೆದುಕೋಬೇಕು ನೀರು. ನೋಡಿ, ಈ ರೀತಿ ನಾವು ಕಲಿಸ್ಕೊಂಡಿದ್ದಾದಮೇಲೆ ನಾವು ನೀರನ್ನು ಸೇರಿಸೋಣ. ನೋಡಿ, ಅದೇ ಕಪ್ಪಲ್ಲಿ 1, 2, 3 ಕಪ್ಪು ನೀರನ್ನು ಸೇರಿಸಿದ್ದೀನಿ. ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಆ ಬಾಣಲಿನ ಸ್ಟವ್ ಮೇಲಿಟ್ಟು ಸ್ಟವನ್ನು ಹಚ್ಚಿ ಸ್ವಲ್ಪ ಸಿಮ್ಮಿನಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಮೊದಲು ಸ್ವಲ್ಪ ಹೊತ್ತು ಬಿಸಿ ಆಗಲಿ. ಅಷ್ಟರಲ್ಲಿ ನಾವು ಫಸ್ಟು ಕಾರ್ನ್ಫ್ಲೋರು 1 ಸ್ಪೂನಷ್ಟು ತೆಗೆದುಕೊಳ್ಳೋಣ. ಕಾರ್ನ್ಫ್ಲೋರ್ ಅಂದರೆ ನೋಡಿ ಇದೇನೆ, ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇದು 1 ಸ್ಪೂನು ನಾನು ಹಾಕ್ತಾಯಿದ್ದೀನಿ. ನೋಡಿ, ಕನ್ನಡದಲ್ಲಿ ಕೂಡ ಕಾರ್ನ್ಫ್ಲೋರ್ ಅಂತ ಬರೆದಿದ್ದಾರೆ. 1 ಸ್ಪೂನನ್ನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಇದು ಕಸ್ಟರ್ಡ್ ಪೌಡರು, ಇದನ್ನು ಕೂಡ ನಾನು 1 ಸ್ಪೂನು ತೆಗೆದುಕೊಳ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ಕಸ್ಟರ್ಡ್ ಪೌಡರ್ ಅಂದರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಕೂಡ ನಾನು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು 1 ಪಿಂಚಷ್ಟು ನೋಡಿ ಹೀಗೆ ಫುಡ್ ಕಲರು ಎಲ್ಲೋ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಕಸ್ಟರ್ಡ್ ಪೌಡರ್ ಹಾಕಿದರೆ ಅದರ ಘಮನೇ ಬೇರೆ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ, ತುಂಬಾ ರುಚಿ. ಈ ರೀತಿ ಕಲಿಸ್ಕೊಂಡದ್ದಾದಮೇಲೆ ಇದನ್ನು ಹಾಗೆ ಇಡೋಣ. ಈಗ ಇದರ ಜೊತೆಗೆ ನಾವು ಒಂದು 6 ಸ್ಪೂನಷ್ಟು ಸಕ್ಕರೆನ ತೆಗೆದುಕೊಳ್ಳೋಣ. 2, 3, 4, 5, 6 ಸ್ಪೂನಷ್ಟು ಸಕ್ಕರೆ. ಇದು ಕರಗಲಿ ಸಕ್ಕರೆ. ನೀವು ಇನ್ನೂ ಟೇಸ್ಟ್ ಬೇಕು, ಇನ್ನೂ ನನಗೆ ಶುಗರ್ ಜಾಸ್ತಿ ಹಾಕ್ಕೋಬೇಕು ಅಂತಂದರೆ ಇನ್ನೂ ಜಾಸ್ತಿ ತಗೋಬೋದು. ನಾನು ಮೀಡಿಯಮ್ಮಾಗಿ ಸೇರಿಸ್ತಾ ಇದ್ದೀನಿ. ಅಷ್ಟು ಜಾಸ್ತಿನೂ ಸಿಗಬೇಡ, ಅಷ್ಟು ಕಡಿಮೆನೂ ಸಿಗಬೇಡ. ಈಗ ಹಾಲು ಉಕ್ಕುತ್ತಾ ಇದೆ. ಚೆನ್ನಾಗಿ ಬಿಸಿ ಆಗಬೇಕು, ಕುದಿಬೇಕು. ಹಾಲು ಚೆನ್ನಾಗಿ ಕುದೀಲಿ. ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ಸಿಮ್ಮನ್ನು ಒಂದು ಸ್ವಲ್ಪ
ಹೆಚ್ಚಾಗಿ ಇಟ್ಕೊಳ್ಳೋಣ. ತುಂಬಾ ಹೆವಿ ಬೇಡ, ಉಕ್ಕಿ ಹರಿಯೋ ತನಕ ಬೇಡ. ಸಿಮ್ಮನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಲಿಸ್ತಾ ನಾವು ಬಿಸಿ ಮಾಡ್ಕೊಳ್ಳೋಣ. ಕುದೀಲಿ. ನಿಮ್ಮ ಮನೆಯಲ್ಲಿ ಹಾಲಿನ ಪೌಡರ್ ಇಲ್ಲ ಅಂತಂದರೆ ನೀವು ಹಾಲನ್ನು ಬೇಕಾದರೂ ಉಪಯೋಗಿಸ್ಕೋಬೋದು. ನಾನು ಎಷ್ಟು ಗ್ಲಾಸು ಹಾಲಿಗೆ ನೀರು ಸೇರಿಸಿದ್ದೀನೋ ಹಾಲಿನ ಪೌಡರ್ಗೆ ಅಷ್ಟು ಗ್ಲಾಸು ಹಾಲನ್ನು ತೆಗೆದುಕೋಬೋದು. ನೀವು ಹಾಲು ತೆಗೆದುಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಕುದೀಲಿ. ನಾವು ಎಷ್ಟು ಕುದಿಸಿದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದು 3 ನಿಮಿಷ ಕುದ್ದಾದಮೇಲೆ ನಾವು ಕಲಸಿಟ್ಕೊಂಡಂತಹ ಕಸ್ಟರ್ಡ್ ಪೌಡರ್ ಮತ್ತು ಸಕ್ಕರೆ, ಕಾರ್ನ್ಫ್ಲವರ್ 3 ಮಿಕ್ಸ್ ಮಾಡಿರೋದನ್ನು ಸೇರಿಸೋಣ. ಈಗ ನಾವು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ. ಸ್ವಲ್ಪ ಗಟ್ಟಿ ಬರೋ ತನಕ ನಾವು ಮಿಕ್ಸ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿದರೂ ಪೂರ್ತಿ ನೋಡಿ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ನೋಡಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಯಾಕಂದರೆ ಬ್ಯಾಕ್ ಆಗಿಬಿಟ್ರೆ ನಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಗಟ್ಟಿ ಬರ್ತಾ ಇದೆಯಲ್ಲ, ಈ ರೀತಿ ಗಟ್ಟಿ ಆಗಬೇಕು. ಇನ್ನೂ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದೀಲಿ. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು. ಟೋಟಲಿ ಒಂದು 6 ನಿಮಿಷ ಇಲ್ಲ 7 ನಿಮಿಷ ಅಷ್ಟೇ ಫ್ರೆಂಡ್ಸ್ ಕುದಿಸೋದು. 8 ನಿಮಿಷಗಳ ಒಳಗಡೆ ಕುದಿಸ್ಕೊಂಡ್ರೆ ಸಾಕು. ಹಾಲು ಒಂದು 3 ನಿಮಿಷ 4 ನಿಮಿಷ, ಮತ್ತು ಈ ಹಾಕಿರುವಂತಹ ಪುಡಿಗಳೆಲ್ಲ ಕೂಡ ಒಂದು 3 ನಿಮಿಷ 4 ನಿಮಿಷ ಅಷ್ಟೇ ಫ್ರೆಂಡ್ಸ್. ಈಗ ನೋಡಿ ಗಟ್ಟಿಯಾಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ, ಹಾರಲಿಕ್ಕೆ ಬಿಡೋಣ. ಈಗ ನೋಡಿ ಬಾಳೆಹಣ್ಣು 2 ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವುಗಳನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದಂತಹ ಬಾಳೆಹಣ್ಣು 2 ಕೂಡ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಸಿಪ್ಪೆ ತೆಗೆದು ನೋಡಿ ಈ ರೀತಿ ಬೀಜ ಎಲ್ಲ ತೆಗೆದು ಬಿಡಬೇಕು. ಇವುಗಳು ಮಾತ್ರ ನಾವು ತೆಗೆದುಕೊಳ್ಳೋಣ. ನೋಡಿ ಮೇಲೆ ಇರುವಂತಹ ತಿರುಳನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇದು ಕೂಡ ನಾನು ಬಾಳೆಹಣ್ಣು ಹಾಕಿದಂಥ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇದರಲ್ಲಿರುವಂಥದ್ದು ತಿರುಳು ಪೂರ್ತಿ ನಾನು ಸ್ಪೂನಿಂದ ತೆಗೆದು ಬಿಡ್ತೀನಿ. ನೋಡಿ ಈ ರೀತಿ ಸ್ಪೂನಿಂದ ಎಲ್ಲ ತೆಗೆದು ಬಿಡಬೇಕು. ಈಗ ನೋಡಿ ಈ ಸಿಪ್ಪೆ ಒಳಗಡೆ ಇದ್ದಿದ್ದು ಎಲ್ಲ ತೆಗೆದಿದ್ದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಿಗೆ ರುಬ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡಂತಹ ಫ್ರೂಟ್ ಶೇಕನ್ನು ನಾವು ಇದ್ರ ಜೊತೆಗೆ ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಡೋಣ. ಈಗ ನಾವು ಫ್ರೂಟ್ಸ್ ಕೂಡ ಅದರ ಜೊತೆಗೇ ಸೇರಿಸ್ಕೊಳ್ಳೋಣ. ಈಗ ಮಿಲ್ಕ್ ಶೇಕ್ ನಾವು ಮಾಡಿರೋದನ್ನು ಕೂಡ ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ಹಾರಿದ ಮೇಲೆ ಅದನ್ನು ಇದರ ಜೊತೆಗೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೂಟ್ ಆ್ಯಂಡ್ ಮಿಲ್ಕ್ ಶೇಕು ಚೆನ್ನಾಗಿ ಮಿಕ್ಸ್ ಆಗಲಿ. ತಿಂತಾ ಇದ್ದರೆ ಫ್ರೆಂಡ್ಸ್ ಹಾರಿದ ಮೇಲೆ ನೀವು ಬೇಕಂತಂದರೆ ಒಂದು ಅರ್ಧ ಗಂಟೆ ನೀವು ಫ್ರಿಡ್ಜಲ್ಲಿಟ್ಟು ತಿಂದರೆ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಇಷ್ಟೇ ಫ್ರೂಟ್ಸ್, ನೀವು ಬೇರೆ ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಸೂಪರಾಗಿರುವಂತಹ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ. ಈಗ ನಾನು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿಟ್ಟು
ಮತ್ತೆ ನಾನು ತೆಗೆದು ತಿನ್ನೋದು. ಅರ್ಧ ಗಂಟೆ ಫ್ರಿಜ್ಜಲ್ಲಿಡೋಣ, ತಂಪಾಗಿರುತ್ತೆ ಫ್ರೆಂಡ್ಸ್. ಅರ್ಧ ಗಂಟೆ ಬಿಟ್ಟ ನಂತರ ತಿನ್ನೋಣ. ಅರ್ಧ ಗಂಟೆಗಳ ನಂತರ ತೆಗೆಯೋಣ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ನಾವು ಗ್ಲಾಸುಗಳಿಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲರೂ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಂತೂ ತಂಪಾಗಿರುತ್ತೆ. ಎಷ್ಟೋ ಈಸಿಯಾಗಿ ಮಾಡಿಕೊಳ್ಳುವಂತಹ ಫ್ರೂಟ್ ಮಿಲ್ಕ್ ಶೇಕನ್ನು ಎಲ್ಲರೂ ಕುಡಿಯೋಣ ಬನ್ನಿ ಫ್ರೆಂಡ್ಸ್. ತುಂಬ ಅದ್ಭುತವಾದಂತಹ ರೆಸಿಪಿ. ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೆಯದಂಥ ತಂಪಾದಂತಹ ಪಾನೀಯ ಅಂತಲೇ ಕೂಡ ಹೇಳ್ಬೋದು. ಬನ್ನಿ ಎಲ್ಲರೂ ಕುಡಿಯೋಣ. ಥ್ಯಾಂಕ್ ಯು.